ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ನಾನು ಇವತ್ತಿನ ವಿಡಿಯೋದಲ್ಲಿ ಆರೋಗ್ಯ ಶಿಕ್ಷಣ ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ ಏನಿದೆ ಅದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋನ ನಿಮ್ಮ ಮುಂದೆ ತಂದಿದ್ದೀನಿ. ಸ್ನೇಹಿತರೆ, ಇವತ್ತು ನಾನು ಆರೋಗ್ಯ ಶಿಕ್ಷಣದ ಮೊದಲ ಚಾಪ್ಟರ್ ಆಗಿರುವಂತಹ ಆರೋಗ್ಯ ಮತ್ತು ರೋಗ ಏನಿದೆ ಮೊದಲ ಚಾಪ್ಟರ್, ಇದನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಸ್ನೇಹಿತರೆ, ಆ ಶಿಕ್ಷಕರ ನೇಮಕಾತಿಗೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣದ ಸೋರ್ಸ್ಗಳು ತುಂಬಾ ಕಡಿಮೆ ಇದೆ. ಆ ಕಾರಣದಿಂದ ನಾವು ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಉಚಿತ ಕ್ಲಾಸ್ಗಳನ್ನ ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ಇವತ್ತು ಮೊದಲ ಚಾಪ್ಟರ್ ಅನ್ನ ಆರಂಭ ಮಾಡಿದ್ದೇವೆ. ಸುಮಾರು 7 ರಿಂದ 8 ದಿನದೊಳಗಡೆ ಇದನ್ನ ಕಂಪ್ಲೀಟ್ ಮಾಡ್ತೀವಿ. ಅದೇ ರೀತಿ ಮೌಲ್ಯ ಶಿಕ್ಷಣವನ್ನು ಕೂಡ ನಾವು ಕಂಪ್ಲೀಟ್ ಮಾಡಿ ಕೊಡುವಂತ ಕೆಲಸವನ್ನ ಮಾಡ್ತೀವಿ. ಸ್ನೇಹಿತರೆ, ಅದಕ್ಕಿಂತ ಮುಂಚಿತವಾಗಿ ನಿಮ್ಗೆ ಈ ವಿಡಿಯೋಗಳು ಸಿಗ್ಬೇಕು ಅಂದ್ರೆ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿರ್ಬೇಕಾಗುತ್ತೆ. ನೀವು ನಮ್ಮ ಚಾನೆಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತೆ ಫಾಲೋ ಬಟನ್ ಅನ್ನ ಒತ್ತಿ ಸದಾ ನಮ್ಮೊಂದಿಗೆ ನೋಟಿಫೈ ಆಗಿರಿ ಅಂತ ಹೇಳ್ತಾ ಶುರು ಮಾಡೋಣ. ಸ್ನೇಹಿತರೆ, ಇದೇನಿದೆ ಇದು ಯಾರಿಗೆ ಯೂಸ್ ಆಗುತ್ತೆ ಅಂದ್ರೆ PSTR ಇರಬಹುದು, HSTR ಇರಬಹುದು, GPSTR ಇರಬಹುದು, ಇವರೆಲ್ಲರಿಗೂ ಕೂಡ ತುಂಬಾ ಅನುಕೂಲ ಆಗುವಂಥದ್ದು. ಓಕೆ, ಕ್ಲಿಯರ್? ನೋಡೋಣ ಮೊದಲ ಚಾಪ್ಟರ್ ಆರೋಗ್ಯ ಮತ್ತು ರೋಗ. ಮೊದಲಿಗೆ ಆರೋಗ್ಯ ಎಂದರೆ ಕೇವಲ ರೋಗವಿಲ್ಲದ ಸ್ಥಿತಿಯಲ್ಲ, ದೈಹಿಕ, ಮಾನಸಿಕ ಹಾಗೂ ಸಾಮಾಜಿಕ ಸಂಪೂರ್ಣ ಸುಖವಾಗಿರುವ ಸ್ಥಿತಿಯನ್ನ ಆರೋಗ್ಯ ಅಂತಾರೆ. ಕ್ಲಿಯರ್ ಆಗಿ ನಿಮ್ಗೆ ಅರ್ಥವಾಗ್ಲಿ. ರೋಗ ಇಲ್ಲ ಅಂದ್ರೆ ನೀನ್ ಆರೋಗ್ಯ ಆಗಿದೆಯಾ ಅಂತ ಅಲ್ಲ, ದೈಹಿಕವಾಗೂ, ಮಾನಸಿಕವಾಗೂ ಹಾಗೂ ಸಾಮಾಜಿಕವಾಗಿಯೂ ನೀನು ಒಂದು ರೀತಿ ಸಂಪೂರ್ಣ ತೃಪ್ತಿಯನ್ನು ಹೊಂದಿರುವಂತಹ ಸ್ಥಿತಿ ಅಂತಾರೆ. ಇನ್ನು ವಿಶ್ವ ಆರೋಗ್ಯ ಸಂಸ್ಥೆ WHO ಏನ್ ಹೇಳುತ್ತೆ ಗೊತ್ತಾ? ದೈಹಿಕ, ಮಾನಸಿಕ, ಸಾಮಾಜಿಕವಾಗಿ ಸಂಪೂರ್ಣವಾಗಿ ಕ್ಷೇಮವಾಗಿರುವ ಸ್ಥಿತಿಯೇ ಆರೋಗ್ಯ. ನಿಮ್ಗೆ ಯಾವುದೇ ರೋಗ ಇಲ್ಲ ಅಂದ್ರೆ ಆರೋಗ್ಯ ಅಂತ ಆಗಲ್ಲ. ಇನ್ನು ಆರೋಗ್ಯದ ವಿಧಗಳು. ಸ್ನೇಹಿತರೆ, ಮುಖ್ಯವಾಗಿ ನಾವು ಆರೋಗ್ಯದಲ್ಲಿ 5 ವಿಧಗಳನ್ನ ನೋಡಬಹುದಾಗಿದೆ. ಎಷ್ಟು ವಿಧಗಳನ್ನ? 5 ವಿಧಗಳನ್ನ ನೋಡಬಹುದು. ಸ್ನೇಹಿತರೆ, ಒಂದು ದೈಹಿಕ ಆರೋಗ್ಯ ಅಂದ್ರೆ ಎಲ್ಲ ಅಂಗಗಳು ಸರಿಯಾಗಿ ಕಾರ್ಯನಿರ್ವಹಿಸಬೇಕು, ಯಾವುದೇ ರೋಗ ರುಜಿನಗಳು ಇರಬಾರದು. ಇನ್ನು ಮಾನಸಿಕ ಆರೋಗ್ಯ ಅಂದ್ರೆ ಯಾವುದೇ ಒತ್ತಡ ಇರಕೂಡದು, ಒತ್ತಡವನ್ನ ನಿಭಾಯಿಸುವ ಸಾಮರ್ಥ್ಯ, ಉತ್ತಮ ಚಿಂತನೆ. ಇನ್ನು ಸಾಮಾಜಿಕ ಆರೋಗ್ಯ, ಸಮಾಜದೊಂದಿಗೆ ಉತ್ತಮ ಸಂಬಂಧವನ್ನ ಹೊಂದಿರುವಂತದ್ದು. ಇನ್ನು ಭಾವನಾತ್ಮಕ ಆರೋಗ್ಯ, ಭಾವನೆಗಳನ್ನ ಸಮತೋಲನದಿಂದ ವ್ಯಕ್ತಪಡಿಸುವುದು. ಆಧ್ಯಾತ್ಮಿಕ ಆರೋಗ್ಯ, ಜೀವನದ ಮೌಲ್ಯಗಳನ್ನ ಅರಿತು ಬದುಕುವಂತದ್ದು. ಇನ್ನು ಉತ್ತಮ ಆರೋಗ್ಯದ ಲಕ್ಷಣಗಳು: ದೇಹ ಸದೃಢವಾಗಿರಬೇಕು, ಉತ್ತಮ ಹಸಿವು ಮತ್ತು ನಿದ್ರೆ, ಮನಸ್ಸು ಉಲ್ಲಾಸದಿಂದ ಇರುವಂತದ್ದು, ರೋಗ ನಿರೋಧಕ ಶಕ್ತಿ ಉತ್ತಮವಾಗಿರುವಂತದ್ದು, ದೈನಂದಿನ ಕೆಲಸಗಳನ್ನ ಸುಲಭವಾಗಿ ನಿರ್ವಹಿಸುವಂತಿರಬೇಕು. ಇನ್ನು ಉತ್ತಮ ಆರೋಗ್ಯಕ್ಕೆ ಅಗತ್ಯವಾದ ಅಂಶಗಳು: ಸಮತೋಲನ ಆಹಾರ, ಶುದ್ಧ ಕುಡಿಯುವ ನೀರು, ವೈಯಕ್ತಿಕ ಸ್ವಚ್ಛತೆ, ನಿಯಮಿತ ವ್ಯಾಯಾಮ, ಸಮರ್ಪಕ ನಿದ್ದೆ, ಮಾನಸಿಕ ನೆಮ್ಮದಿ, ಲಸಿಕೆ ಪಡೆಯುವುದು, ಸ್ವಚ್ಛ ಪರಿಸರ. ಇಷ್ಟಿದ್ರೆ ನಿಮ್ಗೆ ಉತ್ತಮ ಆರೋಗ್ಯವನ್ನ ಕಾಪಾಡ್ಕೋಬಹುದು. ಇನ್ನು ರೋಗ, ದೇಹ ಅಥವಾ ಮನಸ್ಸಿನ ಸಾಮಾನ್ಯ ಕಾರ್ಯಗಳಲ್ಲಿ ಉಂಟಾಗುವ ಅಸಾಮಾನ್ಯ ಸ್ಥಿತಿಯನ್ನ ನಾವು ರೋಗ ಅಂತ ಕರಿತೀವಿ. ಅಂದ್ರೆ ಏನಾದ್ರೂ ಒಂದು ತೊಂದರೆ ಆದಾಗ. ರೋಗದ ವಿಧಗಳಲ್ಲಿ ನಾವು ಹಲವು ವಿಧಗಳನ್ನು ನೋಡ್ಬೋದು. ಒಂದು, ಸಾಂಕ್ರಾಮಿಕ ರೋಗಗಳು, ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುವಂತಹ ರೋಗಗಳನ್ನೇ ನಾವು ಸಾಂಕ್ರಾಮಿಕ ರೋಗಗಳು. ಇದನ್ನು ಕ್ವಶನ್ ಕೇಳೋದು, ಏನು ಸಾಂಕ್ರಾಮಿಕ ರೋಗಗಳು? ಸಾಂಕ್ರಾಮಿಕ ರೋಗಗಳಿಗೆ ಕಾರಣ ಏನು ಅಂದ್ರೆ, ಮೊದಲನೇದು ವೈರಸ್, ಬ್ಯಾಕ್ಟೀರಿಯಾ, ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಇದರಿಂದ ಹರಡುತ್ತೆ ಅನ್ನುವಂಥದ್ದು. ಶಿಲೀಂಧ್ರ ಕೂಡ ಕಾರಣವಾಗುತ್ತೆ. ಪ್ರೋಟೋಜಾವಾ, ಇನ್ನೊಂದು ಪರಾವಲಂಬಿ. ಈ 5 ಇದರಿಂದ ಕಾರಣಗಳಿಂದ ನಮಗೆ ಸಾಂಕ್ರಾಮಿಕ ರೋಗಗಳು ಹೆಚ್ಚಾಗುತ್ತೆ. ಒಂದು ವೈರಸ್, ಬ್ಯಾಕ್ಟೀರಿಯಾ, ಶಿಲೀಂಧ್ರ, ಪ್ರೋಟೋಜೋವಾ, ಪರಾವಲಂಬಿಗಳು. ನೀವು ಇವುಗಳನ್ನ ತಿಳ್ಕೊಬೇಕು, ಯಾವ್ದ್ರಿಂದ ಯಾವ್ದು ಬರುತ್ತೆ ಅಂತ. ಯಾಕಂದ್ರೆ ಪದೇ ಇಂಪಾರ್ಟೆಂಟ್, ಪದೇ ರಿಪೀಟ್ ಆಗುವಂಥದ್ದು. ಒಂದು ಕಾಯಿಲೆ ಕೊಡ್ತಾರೆ, ಇದು ವೈರಸ್ ಇಂದ ಹರಡುತ್ತಾ, ಬ್ಯಾಕ್ಟೀರಿಯಾದಿಂದ ಹರಡುತ್ತಾ, ಶಿಲೀಂಧ್ರದಿಂದ ಹರಡುತ್ತಾ, ಪ್ರೋಟೋಜೋವಾದಿಂದ ಹರಡುತ್ತಾ ಎನ್ನುವಂಥದ್ದು ನೀವಾಗ್ಲೇ ನೋಡಿರ್ಬೋದು. ಕ್ಷಯ ರೋಗ ಯಾವುದರಿಂದ ಹರಡುತ್ತೆ ಅಂದ್ರೆ ಬ್ಯಾಕ್ಟೀರಿಯಾದಿಂದ ಹರಡುತ್ತೆ. ಕ್ಷಯ ರೋಗ ಬಂದು ಬ್ಯಾಕ್ಟೀರಿಯಾದಿಂದ. COVID-19 ಬಂದು ವೈರಸ್ ನಿಂದ ಹರಡುವಂಥದ್ದು. ಯಾವುದು? ವೈರಸ್ ನಿಂದ. ಡೆಂಗ್ಯೂ ಕೂಡ ವೈರಸ್. ಮಲೇರಿಯಾ ಬಂದು ಪ್ರೋಟೋಜೋವಾದಿಂದ ಹರಡುತ್ತೆ. ಅದರಿಂದ ಮಲೇರಿಯಾ ಪ್ರೋಟೋಜೋವಾದಿಂದ. ಕಾಲರ ಯಾವ್ದ್ರಿಂದ ಬರುತ್ತೆ ಅಂದ್ರೆ ಬ್ಯಾಕ್ಟೀರಿಯಾ. ಟೈಫಾಯ್ಡ್ ಬಂದು ಬ್ಯಾಕ್ಟೀರಿಯಾದಿಂದ ಬರುತ್ತೆ. ನೋಡಿ, ಕ್ಷಯ ರೋಗ, ಕಾಲರ, ಟೈಫಾಯ್ಡ್ ಬಂದು ಬ್ಯಾಕ್ಟೀರಿಯಾ. ಮಮ್ಸ್ ಅಂತ ಏನಿದೆ, ಇದು ಕೂಡ ವೈರಸ್ ಇಂದ ಬರುತ್ತೆ. ಮಿಸಲ್ಸ್ ಅನ್ನುವಂಥದ್ದು ಕೂಡ ವೈರಸ್ ಇಂದ ಬರುವಂಥದ್ದು. ನೋಡಿ, ವೈರಸ್ ಇಂದ
ಕೋವಿಡ್-19 ಒಂದು ವೈರಸ್, ಡೆಂಗ್ಯೂ ಕೂಡ ವೈರಸ್ ನಿಂದ ಬರುವಂತದ್ದು, ಮಮ್ಸ್, ಮಿಷಲ್ಸ್ ಎಲ್ಲ ಬ್ಯಾಕ್ಟೀರಿಯಾದಿಂದ ಬರುವಂತದ್ದು, ಕ್ಷಯ ರೋಗ, ಕಾಲರ ಬಂದು ಬ್ಯಾಕ್ಟೀರಿಯಾ, ಟೈಫಾಯ್ಡ್. ಇದಕ್ಕೊಂದು ಬೆಸ್ಟ್ ಏನಂತಾರೆ ಬೆಸ್ಟ್ ವೇ ಇದನ್ನ ಹೇಗ್ ಗುರ್ತಿಟ್ಕೊಳ್ಳೋದು ಅನ್ನುವಂಥದ್ದನ್ನ ಒಂದು ಚಾರ್ಟ್ ಮೂಲಕ ನಿಮ್ಗೆ ತೋರಿಸ್ತೀನಿ. ಇನ್ನು ಚಿಕನ್ ಫಾಕ್ಸ್ ಬಂದು ವೈರಸ್ ಇಂದ, ಅದನ್ನ ಒಂದು ನಮ್ಮ ಯೂಟ್ಯೂಬ್ ಕಮ್ಯುನಿಟಿ ಟ್ಯಾಬ್ ಅಲ್ಲಿ ಹಾಕಿರ್ತೀನಿ, ಅಲ್ಲಿ ನೀವು ನೋಡಬಹುದು. ಇನ್ನು ಅಸಾಂಕ್ರಾಮಿಕ ರೋಗಗಳು ಅಂದ್ರೆ ಒಬ್ಬರಿಂದ ಮತ್ತೊಬ್ಬರಿಗೆ ಹರಡೋದಿಲ್ಲ, ಬಟ್ ಎಲ್ರಿಗೂ ಬರುವಂತದ್ದು ಇದು. ಉದಾಹರಣೆಗೆ ಮಧುಮೇಹ, ರಕ್ತದೊತ್ತಡ, ಕ್ಯಾನ್ಸರ್, ಹೃದಯ ರೋಗ, ಇದು ನಮ್ಮ ಜೀವನ ಶೈಲಿಯಿಂದ ಬರುವಂತವು. ಅಸ್ತಮಾ, ಥೈರಾಯ್ಡ್ ಒಬ್ಬರಿಂದ ಒಬ್ಬರಿಗೆ ಹರಡಲ್ಲ, ನಮ್ಮ ಜೀವನ ಶೈಲಿಯಿಂದ ಬರೋದು. ಮಾರ್ಗಗಳು ಅಂದ್ರೆ ಸಾಂಕ್ರಾಮಿಕ ರೋಗಗಳು ಆಗ್ಲೇ ಹೇಳಿದಂತೆ, ಅದಷ್ಟೇ ಅಲ್ಲದೆ ಇಲ್ಲಿ ಗಾಳಿಯ ಮೂಲಕ ಹರಡುತ್ತೆ, ನೀರಿನ ಮೂಲಕ ಹರಡುತ್ತೆ, ಆಹಾರದ ಮೂಲಕ ಹರಡುತ್ತೆ, ಕೀಟಗಳ ಮೂಲಕವೂ ಕೂಡ ಹರಡುತ್ತೆ ಅನ್ನುವಂಥದ್ದು ಗೊತ್ತಿರಲಿ. ಕೆಲವೊಮ್ಮೆ ನೇರ ಸಂಪರ್ಕದಿಂದ ರಕ್ತದ ಮೂಲಕ ತಾಯಿಯಿಂದ ಮಗುವಿಗೆ ಕೂಡ ಬರುವಂತದ್ದು, ಇದು ಕೂಡ ಇರ್ಲಿ. ಇದಷ್ಟೇ ಅಲ್ಲದೆ ರೋಗಗಳು ಇನ್ಯಾವುದ್ರ ವಿಧನಾದ್ರೂ ಹರಡುತ್ತಾ ಅಂದ್ರೆ ಖಂಡಿತವಾಗಿಯೂ ವಾಹಕಗಳ ಮೂಲಕ ಅಥವಾ ಏನಂತೆ ರೋಗಾಣುಗಳನ್ನ ಹರಡುವ ಜೀವಿಗಳ ವಾಹಕಗಳ ಮೂಲಕವೂ ಹರಡುತ್ತೆ. ಪ್ರಮುಖ ವಾಹಕಗಳು ನೋಡಿ, ಹೆಣ್ಣು ಅನಾಫಿಲಿಸ್ ಸೊಳ್ಳೆಯಿಂದ ಯಾವ ರೋಗ ಬರುತ್ತೆ? ಮಲೇರಿಯಾ ಬರುತ್ತೆ, ಇದು ಇಂಪಾರ್ಟೆಂಟ್. ಏಡಿಸ್ ಸೊಳ್ಳೆಯಿಂದ ಚಿಕನ್ ಗುನ್ಯಾ ಬರುತ್ತೆ, ಕುಲೆಕ್ಸ್ ಸೊಳ್ಳೆಯಿಂದ ಫೈಲೇರಿಯಾ, ಮನೆ ನೊಣದಿಂದ ಕಾಲರಾ, ಟೈಫಾಯ್ಡ್, ಇಲಿಯಿಂದ ಪ್ಲೇಗ್. ಇದು ಕೂಡ ಇಂಪಾರ್ಟೆಂಟ್ ಆಗಿರುವಂತದ್ದು. ಇನ್ನು ಸಾಂಕ್ರಾಮಿಕ ರೋಗಗಳ ತಡೆಗಟ್ಟುವಿಕೆ, ಕೈಗಳನ್ನು ಚೆನ್ನಾಗಿ ತೊಳೆಯಬೇಕು ಸಾಬೂನಿಂದ, ನೀರನ್ನ ಕುಡಿಯುವುದು, ಶುದ್ಧ ನೀರನ್ನು ಕುಡಿಬೇಕು, ಆಹಾರವನ್ನ ಮುಚ್ಚಿಡಬೇಕು, ಸೊಳ್ಳೆಗಳ ನಿಯಂತ್ರಣ ಮಾಡಬೇಕು, ಮನೆಯ ಸುತ್ತಮುತ್ತ ಸ್ವಚ್ಛತೆ ಕಾಪಾಡಬೇಕು, ಲಸಿಕೆ ಪಡೆಯಬೇಕು, ಸೋಂಕಿತ ವ್ಯಕ್ತಿಯಿಂದ ಅಂತರ ಕಾಯ್ದುಕೊಳ್ಬೇಕು, ಕೆಮ್ಮುವಾಗ ಸಿನ್ನುವಾಗ ಬಾಯಿ ಮುಚ್ಚಿಕೊಳ್ಬೇಕು, ಅಗತ್ಯವಿದ್ದರೆ ಮಾಸ್ಕ್ ಅನ್ನ ಧರಿಸಬೇಕಾಗುತ್ತೆ. ಓಕೆ, ಸಾಂಕ್ರಾಮಿಕ ರೋಗಗಳ ನಿಯಂತ್ರಣ ಮಾಡೋದು ಹೇಗೆ ಅಂದ್ರೆ, ರೋಗಿಯನ್ನ ಪ್ರತ್ಯೇಕವಾಗಿಡಬೇಕು, ಸಂಪರ್ಕದಲ್ಲಿದ್ದವರನ್ನ ಗಮನಿಸಬೇಕು, ಲಸಿಕಾ ಕಾರ್ಯಕ್ರಮ ನಡೆಸಬೇಕು, ಸಾರ್ವಜನಿಕ ಆರೋಗ್ಯ ಜಾಗೃತಿ ಮೂಡಿಸಬೇಕು, ಕುಡಿಯುವ ನೀರಿನ ಶುದ್ಧೀಕರಣ ಮಾಡಬೇಕು, ಕೀಟನಾಶಕ ಸಿಂಪರಣೆ, ರೋಗದ ಮಾಹಿತಿ ತಕ್ಷಣ ಆರೋಗ್ಯ ನೀಡುವಂಥದ್ದು. ಇನ್ನು ಇವಕ್ಕೆ ಬೆಸ್ಟ್ ಆಪ್ಷನ್ಸ್ ಅಂತ ಬಂದ್ರೆ ಲಸಿಕೆ, ದುರ್ಬಲಗೊಳಿಸುವ ಅಥವಾ ನಿಷ್ಕ್ರಿಯಗೊಳಿಸುವ ರೋಗಾಣುಗಳನ್ನ ದೇಹಕ್ಕೆ ನೀಡಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಬೇಕಾಗುತ್ತೆ. ಇನ್ನು ಕೆಲವೊಂದು ಲಸಿಕೆಗಳಿವೆ, ಅವುಗಳನ್ನು ನೋಡೋಣ. ಲಸಿಕೆ ಮತ್ತು ತಡೆಗಟ್ಟುವ ವಿಧಾನ. BCG ಒಂದು ಇದು ಇಂಪಾರ್ಟೆಂಟ್. ಯಾವ್ದು ಕೇಳ್ತಾರೆ, ಕ್ಷಯ ರೋಗ ತಡೆಯಲು ಯಾವ ಲಸಿಕೆ ಹಾಕ್ತಾರೆ ಅಂದ್ರೆ BCG. ಪೋಲಿಯೋ ತಡೆಯೋದಕ್ಕೆ OPO ಅಥವಾ IPO. ಡಿಫ್ತೀರಿಯಾ, ಪೆಟುಸಿಸ್, ಟೆಟನಸ್ ತಡೆಯಕ್ಕೆ DPT. ಮಿಸಲ್ಸ್, ಮಮ್ಸ್, ರುಬೆಲ್ಲಾ ತಡೆಯಕ್ಕೆ MMR. ಕೋವಿಡ್-19 ತಡೆಯಕ್ಕೆ ಕೋವಿಡ್-19 ಹಾಕ್ತಾರೆ. ಇನ್ನು ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮಗಳು ಭಾರತದಲ್ಲಿ ಕೈಗೊಂಡಿರುವಂತದ್ದು: ಸಾರ್ವತ್ರಿಕ ಲಸಿಕಾ ಕಾರ್ಯಕ್ರಮ, ಕ್ಷಯ ರೋಗ ನಿರ್ಮೂಲನಾ ಕಾರ್ಯಕ್ರಮ, ರಾಷ್ಟ್ರೀಯ ಏಡ್ಸ್ ನಿಯಂತ್ರಣ ಕಾರ್ಯಕ್ರಮ, ರಾಷ್ಟ್ರೀಯ ವೆಕ್ಟರ್ ಜನಿತ ರೋಗ ನಿಯಂತ್ರಣ ಕಾರ್ಯಕ್ರಮ, ರಾಷ್ಟ್ರೀಯ ಕುಷ್ಠ ರೋಗ ನಿರ್ಮೂಲನಾ ಕಾರ್ಯಕ್ರಮಗಳನ್ನ ಕೈಗೊಂಡಿದೆ. ರಾಷ್ಟ್ರೀಯ ಸಾಂಕ್ರಾಮಿಕ ರೋಗಗಳ ನಿಯಂತ್ರಣವನ್ನು ಹೊಂದಿದೆ. ಇನ್ನು ಕೆಲವೊಂದು ಪ್ರಶ್ನೆಗಳಿವೆ. WHO ಪ್ರಕಾರ ಆರೋಗ್ಯ ಎಂದರೇನು ಅಂತ ಕೇಳಿದ್ರೆ, ದೈಹಿಕ ಮತ್ತು ಮಾನಸಿಕ ಸಾಮಾಜಿಕ ಕ್ಷೇಮವನ್ನ ಕಾಪಾಡುವಂಥದ್ದು. ಮಲೇರಿಯಾ ಯಾವುದರಿಂದ ಹರಡುತ್ತೆ ಅಂದ್ರೆ ಹೆಣ್ಣು ಅನಾಫಿಲಿಸ್ ಸೊಳ್ಳೆಯಿಂದ ಹರಡುತ್ತದೆ. ಡೆಂಗ್ಯೂ ಹರಡುವ ವಾಹಕ ಏಡಿಸ್ ಸೊಳ್ಳೆಯಿಂದ. BCG ಯಾವ್ದು ಲಸಿಕೆ ಅಂದ್ರೆ ಕ್ಷಯ ರೋಗಕ್ಕೆ. ಕಾಲರಾ ಯಾವುದರಿಂದ? ಕಲುಷಿತ ನೀರಿನಿಂದ ಹರಡುವಂಥದ್ದು. ಇನ್ನು ಪೋಲಿಯೋ ತಡೆಗಟ್ಟಲು ಬಳಸುವಂತ ವ್ಯಾಕ್ಸಿನ್ OPO ಅಥವಾ IPO. ಈ ಕೆಳಗಿನವುಗಳಲ್ಲಿ ಅಸಾಂಕ್ರಾಮಿಕ ಅಂದ್ರೆ ನೋಡಿ, ಇದು ಸಾಂಕ್ರಾಮಿಕ, ಇದು ಸಾಂಕ್ರಾಮಿಕ, ಇದು ಸಾಂಕ್ರಾಮಿಕ, ಇದು ಸರಿಯಾದ ಉತ್ತರ. ಮಧುಮೇಹ ಸರಿಯಾದ ಉತ್ತರ ಆಗುತ್ತೆ. ರೋಗಿಯನ್ನು ಪ್ರತ್ಯೇಕವಾಗಿ ಇರಿಸುವ ಕ್ರಮವನ್ನು ಏನಂತಾರೆ? ಐಸೋಲೇಷನ್ ಅಂತ ಕರೀತಾರೆ. ಓಕೆ, ಡನ್. ಆರೋಗ್ಯದ ಪ್ರಮುಖ ಆಯಾಮಗಳಲ್ಲಿ ಯಾವುದು ಸೇರಿಲ್ಲ ಅಂದ್ರೆ ಆರ್ಥಿಕತೆ. ಆರೋಗ್ಯಕ್ಕೂ ಆರ್ಥಿಕತೆಗೂ ಸಂಬಂಧ ಇಲ್ಲ, ಬಟ್ ಇದೆ ಇಂಡೈರೆಕ್ಟ್ ಆಗಿ. ದುಡ್ಡಿದ್ರೆ ಆರೋಗ್ಯ ಕಾಪಾಡ್ಕೋಬಹುದು. ಉತ್ತಮ ಆರೋಗ್ಯಕ್ಕೆ ಅತ್ಯಂತ ಪ್ರಮುಖವಾದ ಅಂಶ ಯಾವುದು? ಸಮತೋಲನ ಆಹಾರ, ಸ್ವಚ್ಛತೆ ಮತ್ತು ವ್ಯಾಯಾಮ. ಸ್ನೇಹಿತರೆ, ಇದು ಚಾಪ್ಟರ್ 1 ಆರೋಗ್ಯ ಶಿಕ್ಷಣದ ಚಾಪ್ಟರ್ 1 ಇದಾಗಿರುವಂತದ್ದು. ಚಾಪ್ಟರ್ 1 ಇದಾಗಿರುವಂತದ್ದು ಸ್ನೇಹಿತರೆ. ಇದಾಗೆ ಟೋಟಲ್ 8 ಚಾಪ್ಟರ್ಗಳು ಇರುವಂತದ್ದು. ಆ 8 ಚಾಪ್ಟರ್ಗಳನ್ನ ನಿಮಗೆ ಮುಗಿಸಿಕೊಳ್ಳುವಂತ ಕೆಲಸವನ್ನ ನಾನು ಮಾಡ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚಿತವಾಗಿ ನಿಮಗೆ ಇನ್ನೊಂದು ಹೇಳ್ತೀನಿ ಸ್ನೇಹಿತರೆ. 7 ಪ್ರಶ್ನೆಗಳ ಒಂದು PDF ಅನ್ನ ನಿಮ್ಗೆ ಹೇಳಿದ್ದೆ. ಆದ್ರೆ ಯಾರಾದ್ರೂ ನಮ್ಮಲ್ಲಿ ಈಗಾಗಲೇ PDF ಅನ್ನ ತೆಗೆದುಕೊಂಡಿದ್ರೆ ಇವರಿಗೆ ಉಚಿತವಾಗಿ ಇದು ಸಿಗುತ್ತೆ ಅಂತ ಹೇಳಿದೆ. ಉಚಿತವಾಗಿ ಸಿಗುತ್ತೆ ಅಂತ. ಹೊಸದಾಗಿ ತಗೋಬೇಕು ಅಂದ್ರೆ 49 ರೂಪೀಸ್ ಅನ್ನ ಪೇ ಮಾಡಬೇಕು ಅಂತ ಹೇಳಿದ್ದೀನಿ, ನಿಮ್ಗೆ ಗೊತ್ತಿರುವಂತದ್ದು. ಇನ್ನು ಇದು ಏನೋ ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ ಏನಿದೆ, ಇದರ ಕುರಿತು ಒಂದು PDF ಅನ್ನ ರೆಡಿ ಮಾಡೋದಕ್ಕೆ ಟೀಮ್ಗೆ ಹೇಳಿದ್ದೀನಿ. ಅದು ಟೀಮ್ ಕೂಡ ರೆಡಿ ಮಾಡ್ತಾ ಇದೆ. ಅದರ ಭಾಗವಾಗಿಯೇ ನೀವು ಇಲ್ಲಿ ನೋಡಿದ್ದು ಇದು ಮೊದಲ ಚಾಪ್ಟರ್.
ಸ್ನೇಹಿತರೆ, ನಿಮ್ಗೆ ಏನಾದ್ರು ಅದೇ ಆ 7 ಪತ್ರಿಕೆಗಳು ಅಥವಾ ಸೈನ್ಸು, ಸೋಷಿಯಲ್ ಸೈನ್ಸು, ಕಂಪ್ಯೂಟರು, ಕನ್ನಡ ಏನಾದ್ರು PDF ಗಳು ಬೇಕು ಅಂದ್ರೆ ಈ ನಂಬರ್ ಅನ್ನ ಕಾಂಟ್ಯಾಕ್ಟ್ ಮಾಡಿ. 9945005138ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಈ ನಂಬರ್ಗೆ ಮತ್ತೊಮ್ಮೆ ಹೇಳ್ತೀನಿ, 9945005138ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ PDFs ಅವೈಲಬಲ್ ಇದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೇನೆ. ಧನ್ಯವಾದಗಳು.